ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಂಡಿದೆ. ಕಾರಣ ಅವರು ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಆಸ್ತಿ ಘೋಷಣೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಅದನ್ನ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಂಡಿದೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ನಿಂದ ಆದೇಶ ಪ್ರಕಟವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿವರು ಚುನಾವಣೆ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆಯ ಸಂದರ್ಭ ಸಂಪೂರ್ಣವಾದಂತಹ ಆಸ್ತಿ ಘೋಷಣೆ ಮಾಡಿಲ್ಲ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಆರೋಪ ಇತ್ತು. ಆ ಸಂಬಂಧಿತ ನ್ಯಾಯಾಲಯಕ್ಕೂ ಈ ಒಂದು ಪ್ರಕರಣ ಹೋಗಿತ್ತು. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಇವತ್ತು ತೀರ್ಪನ್ನು ಪ್ರಕಟ ಮಾಡಿದೆ ನ್ಯಾಯಾಲಯ. ಚುನಾವಣಾ ಆಯೋಗಕ್ಕೆ ಈ ಮೂಲಕವಾಗಿ ಆದೇಶವನ್ನ ರವಾನೆ ಮಾಡಲಾಗಿದೆ. ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಮಾಹಿತಿ ನೀಡಿದ್ರೆ ಮರೆಮಾಚಿದ ಮಾಹಿತಿಯನ್ನ ಕೊಡದೆ ಅದನ್ನು ಕೂಡ ಮರೆಮಾಚಿದ್ರು. ಜನಪ್ರತಿನಿಧಿಗಳ ಕಾಯ್ದೆ ಉಲ್ಲಂಘನೆ ಆರೋಪದಡಿ ಶಾಸಕ ಸ್ಥಾನ ಅಸಿಂಧುವಾಗಿದೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಶಾಸಕತ್ವವನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಹೈಕೋರ್ಟ್ನ ಆದೇಶದಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳಿದೆ? ಖಂಡಿತ ದಿವ್ಯಜ್ಯೋತಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಇವತ್ತು ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು. ಇವತ್ತು ಹೈಕೋರ್ಟ್ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿರುವಂಥದ್ದು. ಮೇ 2023 ಮೇ 10ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿರುವಂಥ ಶಾಸಕರು ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಸಂಪೂರ್ಣ ಆಸ್ತಿ ವಿವರವನ್ನು ಅದರಲ್ಲಿ ಘೋಷಣೆಯನ್ನು ಮಾಡಿಕೊಂಡಿಲ್ಲ. ಕೆಲವು ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತಕ್ಕಂಥದ್ದು ಆರೋಪ. ಹಾಗಾಗಿ ಈ ಆರೋಪದ ಮೇರೆಗೆ ಇದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದಂತಹ ಪರಾಜಿತ ಅಭ್ಯರ್ಥಿ ಏನು ಸಿ ಮುನಿರಾಜು ಇದ್ದಾರೆ, ಅವರು ಹೈಕೋರ್ಟ್ ಮೆಟ್ಟಿಲನ್ನು ಹೇರಿದ್ರು. ಹಾಗಾಗಿ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ತೀವ್ರವಾಗಿ ವಿಚಾರಣೆಯನ್ನು ಮಾಡಿತ್ತು. ಆರಂಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಸುಬ್ಬಾರೆಡ್ಡಿಯವರು ಈ ಒಂದು ಕೇಸನ್ನೇ ವಜಾ ಮಾಡಬೇಕು ಅಂತೇಳಿ ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು. ಆದರೆ ನ್ಯಾಯಮೂರ್ತಿಗಳು ಕೇಸನ್ನು ವಜಾ ಮಾಡಲಿಲ್ಲ. ಯಾಕೆಂತಂದ್ರೆ ಇದು ವಿಚಾರಣೆ ನಡೀಲಿ ಅನ್ನುವಂತಹ ಮಾತನ್ನ ಹೇಳಿ ವಿಚಾರಣೆಯನ್ನ ಮುಂದುವರಿಸಿದ್ರು. ತದನಂತರ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಸಹ ಏರಿದ್ರು, ಈ ಒಂದು ಕೇಸನ್ನ ವಜಾಗೊಳಿಸಬೇಕಂತೇಳಿ. ಆದರೆ ಸುಪ್ರೀಂ ಕೋರ್ಟು ಸಹ ಇದಕ್ಕೆ ನಿರಾಕರಣೆಯನ್ನ ಮಾಡಿ ಈಗೇನು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಆ ವಿಚಾರಣೆ ಮುಂದುವರಿಲಿ ಅನ್ನುವಂತಹ ಆದೇಶವನ್ನ ಕೊಟ್ಟಿತ್ತು. ಹಾಗಾಗಿ ಆ ಆದೇಶದ ಮೇರೆಗೆ ಈಗ ಅಂತಿಮ ತೀರ್ಪು ಈಗ ನ್ಯಾಯಾಲಯದಿಂದ ಹೊರಬಂದಿರುವಂತಹದ್ದು. ಹೈಕೋರ್ಟ್ ಇವತ್ತು ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿ ಆದೇಶ ಮಾಡಿರುವಂತದ್ದು. ಹಾಗಾಗಿ ಸುಬ್ಬಾರೆಡ್ಡಿ ಅವರಿಗೆ ಇದು ಒಂದು ರೀತಿಯ ಶಾಕ್ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಹಿಂದೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ಎಲ್ಲ ಸಾಕ್ಷಿಗಳ ವಿಚಾರಣೆಗಳನ್ನ ಮುಗಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಅಂತಿಮವಾಗಿ ಸುಬ್ಬಾರೆಡ್ಡಿ ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಅನುಮತಿ ಕೂಡ ನೀಡಿತ್ತು. ಆದರೆ ಸುಬ್ಬಾರೆಡ್ಡಿ ಅವರು ಹಲವು ಬಾರಿ ಗೈರಾದಂತಹ ಸಂದರ್ಭದಲ್ಲಿ ಹಿಂದೆ ಕೂಡ ಅವರಿಗೆ 10,000 ರೂಪಾಯಿ ದಂಡವನ್ನು ವಿಧಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಹಿಂದೆ ಕೂಡ ಸುಬ್ಬಾರೆಡ್ಡಿ ಅವರ ಮೇಲೆ ಐಟಿ ರೈಡ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಕರಣ ಏನಿತ್ತು ಅದು ತಳುಕು ಹಾಕೊಂಡಿತ್ತು. ಯಾಕೆಂತಂದ್ರೆ ಸುಬ್ಬಾರೆಡ್ಡಿ ಅವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆಸ್ತಿಗಳಿರುವಂತದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮುಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಆರೋಪವು ಕೇಳಿಬಂದಿತ್ತು. ಹಾಗಾಗಿ ಅವರ ಮನೆಯ ಮೇಲೆ ಐಟಿ ರೈಡ್ ಕೂಡ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಈಗ ಅಂತಿಮವಾಗಿ ಇವತ್ತು ನ್ಯಾಯಾಲಯದ ಆದೇಶ ಸುಬ್ಬಾರೆಡ್ಡಿ ಅವರಿಗೆ ಶಾಕ್ ಕೊಟ್ಟಿದೆ. ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿ ಆದೇಶ ಮಾಡಿರುವಂತದ್ದು. ಈಗ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಅಂದ್ರೆ ಅವರು ಸಿ ಮುನಿರಾಜು ಅಂತೇಳಿ ಅವರು ಈ ಒಂದು ಪ್ರಕರಣವನ್ನ ದಾವೆಯನ್ನ ಹೂಡಿದ್ದಂಥದ್ದು. ದಿವ್ಯಜ್ಯೋತಿ, ರೈಟ್. ಮಧುಕೃಷ್ಣ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಹೈಕೋರ್ಟ್ನ ಆದೇಶ ಪ್ರಕಾರವಾಗಿ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಅಸಿಂಧುಗೊಂಡಿದೆ. ಸದಸ್ಯತ್ವವನ್ನು ಅಸಿಂಧುಗೊಳಿಸಿ ಪೀಠ ಆದೇಶವನ್ನ ಮಾಡಿದೆ. ಸುಬ್ಬಾರೆಡ್ಡಿ ಪರ ವಕೀಲರು ಆಕ್ಷೇಪವನ್ನ ಎತ್ತಿದ್ದಾರೆ. 1 ತಿಂಗಳ ಕಾಲ ಆದೇಶ ಅಮಾನತಿಗೆ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಇಡಲಾಗಿದೆ. ಸದಸ್ಯತ್ವ ಅಸಿಂಧು ಆದೇಶ ಅಮಾನತಿನಲ್ಲಿಡಲು ಕೋರ್ಟ್ ಸಹ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಶಾಸಕ ಸುಬ್ಬಾರೆಡ್ಡಿ ಅವರು ಹಿಂದೆ ಕೂಡ ಕೋರ್ಟ್ಗೆ ಹಾಜರಾಗಬೇಕಾದಂತಹ ಸಂದರ್ಭದಲ್ಲೂ ಕೂಡ ಅಟೆಂಡ್ ಆಗಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಫೈನ್ ಅನ್ನು ಕೂಡ ಅವರ ಮೇಲೆ ಹಾಕಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 1 ತಿಂಗಳ ಕಾಲ ಇದನ್ನ ಅಮಾನತಿನಲ್ಲಿಡಿ ಅನ್ನುವಂತಹ ಒಂದು ಮನವಿಯನ್ನ ಕೋರ್ಟ್ನ ಮುಂಭಾಗ ಸುಬ್ಬಾರೆಡ್ಡಿ ಅವರ ಪರ ವಕೀಲರಿಟ್ಟರು. ಆದರೆ ಅದನ್ನು ಕೂಡ ನ್ಯಾಯಾಲಯ ಪರಿಗಣಿಸಿಲ್ಲ. ತನ್ನ ಆದೇಶ ಏನಿದೆ ಅದನ್ನ ಎತ್ತಿ ಹಿಡಿದಿದೆ. ಆ ಮೂಲಕವಾಗಿ ಸದಸ್ಯತ್ವ ಅಸಿಂಧುಗೊಂಡಿದೆ ಅನ್ನೋದು ಈಗ ಕನ್ಸಿಡರ್ ಆಗಿರ್ತಕ್ಕಂತಹ ವಿಷಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಅಮಾನತಿನಲ್ಲಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕೋರಿಕೆಯನ್ನು ಕೂಡ ಸುಬ್ಬಾರೆಡ್ಡಿ ಪರ ವಕೀಲರಿಟ್ಟಿದ್ದಾರೆ. ಸೊ ಅದು ಯಾವ ಕಾರಣಕ್ಕಾಗಿ?
ದಿವ್ಯಾ, ಪ್ರಮುಖವಾಗಿ ಈ ಆದೇಶ ಏನಿತ್ತು ಈ ಆದೇಶವನ್ನು 1 ತಿಂಗಳ ಕಾಲ ಅಮಾನತಿನಲ್ಲಿ ಇಡಬೇಕು ಮತ್ತು ಮೇಲ್ಮನವಿಯನ್ನು ಸಲ್ಲಿಕೆಯನ್ನು ಮಾಡ್ತೇವೆ. ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆಯನ್ನು ಮಾಡ್ತೀವಿ. ಅಲ್ಲಿ ತೀರ್ಮಾನ ಆದ ನಂತರ ಮುಂದಿನ ಕ್ರಮಗಳೇನಿತ್ತು ಆ ಕ್ರಮಗಳನ್ನು ಮಾಡಲಿಕ್ಕೆ ಒಂದಷ್ಟು ಅಮಾನತಿನಲ್ಲಿ ಇಡಬೇಕು ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ಕೂಡ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ಆದರೆ ಹೈಕೋರ್ಟ್ ಯಾವುದೇ ರೀತಿಯ ಅದಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಯಾಕೆಂದರೆ ಇದು ಮೇಲ್ಮನವಿ ಸಲ್ಲಿಸುವಂಥ ವಿಚಾರ, ಮೇಲ್ಮನವಿ ಸಲ್ಲಿಕೆ ಮಾಡಲಿಕ್ಕೆ ನಿಮಗೆ ಸಂಪೂರ್ಣವಾದ ಅವಕಾಶಗಳಿದ್ದಾವೆ. ಆದರೆ ಆದೇಶವನ್ನು ಅಮಾನತಿನಲ್ಲಿ ಇರಿಸಲಿಕ್ಕೆ ನಾನು ಒಪ್ಪೋದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಈಗಾಗಲೇ ಆದೇಶವನ್ನ ಈಗ ರವಾನೆಯನ್ನ ಮಾಡ್ತಾ ಇದ್ದೀನಿ. ಚುನಾವಣಾ ಆಯೋಗ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೋ ಆ ತೀರ್ಮಾನವನ್ನು ಕೈಗೊಳ್ಳಿ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ದಿವೇಲಿ 2 ವಿಚಾರಗಳು ಪ್ರಮುಖವಾಗಿ ಬರ್ತಾ ಇರುವಂಥದ್ದು. ಅಂದ್ರೆ ಮುನಿರಾಜು ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಏನು ಸುಬ್ಬಾರೆಡ್ಡಿ ಅಂದ್ರೆ ಈಗ ಗೆದ್ದಿರುವಂತ ಅಭ್ಯರ್ಥಿ ಏನಿದ್ದಾರೆ ಸುಬ್ಬಾರೆಡ್ಡಿ ಕ್ರಿಮಿನಲ್ ಪ್ರಕರಣಗಳನ್ನ ಮರೆಮಾಚಿರುವಂಥದ್ದು ಮತ್ತು ಆಸ್ತಿಯ ವಿಚಾರಗಳೇನಿತ್ತು, ಆದಾಯದ ಮೂಲಗಳೇನಿತ್ತು ಅದನ್ನ ಕೂಡ ಮರೆಮಾಚಿರುವಂತ ಒಂದಷ್ಟು ಕೆಲಸಗಳನ್ನ ಮಾಡಿದ್ರೆ ಇದು ದೋಷಪೂರಿತವಾದಂತ ಒಂದು ಪ್ರಮಾಣ ಪತ್ರ. ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕಿಂತ ಮುಂಚೆ ಸಲ್ಲಿಕೆ ಮಾಡಬೇಕಂತ ಪ್ರಮಾಣ ಪತ್ರ ಏನಿತ್ತು ಅದರಲ್ಲಿ ದೋಷಪೂರಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಏನು ಶಾಸಕತ್ವವನ್ನ ಅನರ್ಹ ಮಾಡಬೇಕು ಮತ್ತು ನನ್ನ ವಿಜಯಿ ಅಂತೇಳಿ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಒಂದು ಹೈಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡ್ರು. ಇವತ್ತು ಅರ್ಜಿ ವಜಾಗಂತ ಅಂದ್ರೆ ಅರ್ಜಿ ಆದೇಶ ಬರುವಂತ ಸಂದರ್ಭದಲ್ಲೂ ಕೂಡ ವಿಜಯಿ ಅಂತೇಳಿ ಘೋಷಣೆಯನ್ನ ಮಾಡಬೇಕು, ಹೈಕೋರ್ಟ್ ನ ಮೂಲಕವೇ ಘೋಷಣೆಯನ್ನ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಅದಕ್ಕೂ ಕೂಡ ಹೈಕೋರ್ಟ್ ನಕಾರವನ್ನ ಮಾಡಿರುವಂತದ್ದು. ಅಂದ್ರೆ ಈ ರೀತಿಯ ಒಬ್ಬ ಅಭ್ಯರ್ಥಿ ಗೆದ್ದಿದ್ದಾನೆ, ಗೆದ್ದಿಲ್ಲ, ಸೋತಿದ್ದಾನೆ ಅಥವಾ ಪರಾಜಯಗೊಂಡಿದ್ದಾನೆ ಅಂತೇಳಿ ಘೋಷಣೆ ಮಾಡುವಂತ ಅಧಿಕಾರ ಇರುವಂತದ್ದು ಚುನಾವಣಾ ಆಯೋಗಕ್ಕೆ. ಆ ಚುನಾವಣಾ ಆಯೋಗ ತೀರ್ಮಾನ ಏನ್ ಮಾಡುತ್ತೆ ಆ ತೀರ್ಮಾನವನ್ನ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಆದೇಶವನ್ನ ಈಗ ರವಾನೆಯನ್ನ ಮಾಡಿದ್ದಾರೆ. ಜೊತೆಗೆ 1 ತಿಂಗಳ ಕಾಲ ಏನು ಅಮಾನತಿನಲ್ಲಿ ಇಡಬೇಕು ಅಂತೇಳಿ ಕೇಳ್ಕೊಂಡಿದ್ದಂತ ಅರ್ಜಿ ಏನಿತ್ತು ಅದನ್ನು ಕೂಡ ವಜಾವನ್ನ ಮಾಡಿರುವಂತದ್ದು. ಈಗ ಸುಬ್ಬಾರೆಡ್ಡಿ ಅವರಿಗೆ ಇದರಿಂದ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಾ ಇದೆ. ಮೇಲ್ಮನವಿಗೆ ಹೋಗ್ಬೋದು, ಮೇಲ್ಮನವಿಗೆ ಹೋಗೋದಕ್ಕಿಂತ ಮುಂಚೆ ಚುನಾವಣಾ ಆಯೋಗದಿಂದ ಏನಾದರೂ ಕ್ರಮಗಳಾದ್ರೆ ಅಥವಾ ಚುನಾವಣಾ ಆಯೋಗ ಮತ್ತೆ ಮರು ಚುನಾವಣೆಯನ್ನ ಏನಾದರೂ ಮಾಡಲಿಕ್ಕೆ ಒಂದು ಆದೇಶವನ್ನ ಮಾಡಿದ್ರೆ ಬಹುದೊಡ್ಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಮುರಳಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಇಲ್ಲಿ 2 ವಿಚಾರ. ಒಂದು, ತಮ್ಮ ಪರಿಪೂರ್ಣವಾದಂತಹ ಆಸ್ತಿ ಘೋಷಣೆ ಮಾಡಿಕೊಂಡಿಲ್ಲ ಸುಬ್ಬಾರೆಡ್ಡಿಯವರು. ಮಗದೊಂದು, ತಮ್ಮ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿತ್ತು ಅದನ್ನು ಕೂಡ ಮರೆಮಾಚಿದ್ದಾರೆ ಅನ್ನುವಂತಹ 2 ಪ್ರಮುಖ ಅಂಶ.